ರಾಜ್ಯದಲ್ಲಿ ಏಕಾಏಕಿ ಮದ್ಯ ಮಾರಾಟ ಕುಸಿದಿದೆ. ಆದರೆ ಆದಾಯ ಮಾತ್ರ ಅಬಕಾರಿ ಇಲಾಖೆಗೆ ಹೆಚ್ಚುತ್ತಲೇ ಇದೆ. ದರ ಏರಿಕೆ ಪರಿಣಾಮ ಬಿಯರ್ ಹಾಗೂ ಮದ್ಯ ಮಾರಾಟ ಸಂಪೂರ್ಣ ಕುಸಿತವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮದ್ಯಪಾನ ಪ್ರಿಯರಿಗೆ ಕೆಕ್ಕಿಳಿಸಿದ ಸರ್ಕಾರದ ರೇಟ್. ಪ್ರೈಸ್ ಹೈಕ್ಗೆ ಸೆಡ್ಡು ಹೊಡೆದ ಮದ್ಯಪಾನ ಪ್ರಿಯರು. ದರ ಏರಿಕೆ ಎಫೆಕ್ಟ್, ಪಾತಾಳಕ್ಕೆ ಬಿದ್ದ ಮದ್ಯ ಮಾರಾಟ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಮದ್ಯದ ದರ ದುಬಾರಿಯಾಗಿದೆ. ಎಣ್ಣೆ ಪ್ರಿಯರಿಗೆ ದರ ಏರಿಕೆ ಶಾಕ್ ಕೀಳಿಸುತ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಕಳೆದ ಬಾರಿಗಿಂತ ಮದ್ಯ ಮಾರಾಟ ಕಡಿಮೆಯಾಗಿದ್ದು, ದರ ಏರಿಕೆ ಬಿಸಿಯಿಂದ ಮದ್ಯ ಪ್ರಿಯರೇ ಮದ್ಯಕ್ಕೆ ನೋ ಎಂದಿದ್ದಾರೆ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಮದ್ಯದ ಮೇಲಿನ ಅಬಕಾರಿ ಶುಲ್ಕ ಹೆಚ್ಚಳದಿಂದಾಗಿ ಮದ್ಯ ಮಾರಾಟ ಕುಸಿತ ಕಂಡಿದೆ. 2023ರ ಏಪ್ರಿಲ್ ಸೆಪ್ಟೆಂಬರ್ ಅವಧಿಯಲ್ಲಿ 352 ಲಕ್ಷ ಲೀಟರ್ ಮದ್ಯ ಮಾರಾಟವಾಗಿತ್ತು. ಅದೇ ರೀತಿ 2024ರ ಅವಧಿಯಲ್ಲಿ 345 ಲಕ್ಷ ಲೀಟರ್ ಮದ್ಯ ಮಾರಾಟವಾಗಿತ್ತು. ಆದ್ರೆ 2025ರಲ್ಲಿ ಅಂದ್ರೆ ಪ್ರಸ್ತುತ ವರ್ಷದಲ್ಲಿ 342 ಲಕ್ಷ ಲೀಟರ್ ಮದ್ಯ ಮಾರಾಟವಾಗಿದೆ. 2024-25ರ ಅವಧಿಯಲ್ಲಿ ಮಾರಾಟದಲ್ಲಿ ಭಾರಿ ಇಳಿಕೆ ಕಂಡಿದೆ. ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳ. ಒಟ್ನಲ್ಲಿ ದರ ಹೆಚ್ಚಿಸಿ ಮದ್ಯಪ್ರಿಯರಿಗೆ ಶಾಕ್ ನೀಡಿದ್ದ ಅಬಕಾರಿ ಇಲಾಖೆಗೆ ಮದ್ಯಪ್ರಿಯರೇ ಶಾಕ್ ನೀಡಿದ್ರೆ ಇತ್ತ ಮಾರಾಟ ಕಮ್ಮಿಯಾಗಿದ್ರು ಆದಾಯ ಮಾತ್ರ ಕುಸಿದಿಲ್ಲ ಅನ್ನೋದು ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನನ್ನ ದೇವಿ ಕಾಣುವ